ಮಠ ಮಂದಿರ. ನನಗೆ ನಿನ್ನೆ ಬೈರತಿ ಬಸವರಾಜ್ ಅವರು ಹೇಳ್ತಾ ಇದ್ರು, ಬಂದಿದ್ದಾರೆ ಇಲ್ಲಿ ಅವರು. ಬೈರತಿ ಬಸವರಾಜ್ ಹೇಳ್ತಾ ಇದ್ರು ಕಾಗಿನೆಲ್ಲ ಮಠನೂ ವಕ್ ಮಾಡಕ್ ಹೊರಟಿದ್ದಾರೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೇಳೋ ಪ್ರಶ್ನೆ, ನೀವೇನ್ ಮಾಡಕ್ ಹೊರಟಿದ್ದೀರಿ ಅನ್ನೋದು ನೀವು ಉತ್ತರ ಕೊಡ್ರಿ ಜನಕ್ಕೆ. ಈ ಸುಳ್ಳು ಹೇಳುವುದರ ಮೂಲಕ ಮತ್ತೇನ್ ಹೇಳ್ತಾ ಇದ್ದಾರೆ? ನೋಟಿಸ್ ಹಿಂಪಡೆದಿದ್ವಿ. ಸಾಮಾನ್ಯ ಬಡ ಎಸ್ಟಿ ಜನರಿಗೆ ಹೋಗುವಂತ ದುಡ್ಡನ್ನ ಇವರು ಮತ್ತು ಸಿದ್ದರಾಮಯ್ಯನವರು ಇಲ್ಲ 189 ಕೋಟಿ ಅಲ್ಲ, 182 ಕೋಟಿ ಅಲ್ಲ, 89 ಕೋಟಿ 60 ಲಕ್ಷ. ನಾನು ಶಬ್ದ ಉಪಯೋಗ ಮಾಡ್ಲಿಕ್ಕೆ ಬರುವುದಿಲ್ಲ. ಹಿಂದೊಬ್ಬರು ಹೇಳಿದ್ರ ಅವ್ರ ಪಾರ್ಟಿಯವರ, ಇಷ್ಟು ತಿಂದ್ರೂ ಅದ, ಇಷ್ಟು ತಿಂದ್ರೂ ಅದ ಅಂತ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ರಾಜ್ಯವನ್ನ ದಿವಾಳಿಯತ್ತ ತೆಗೆದುಕೊಂಡು ಹೋಗ್ತಾ ಇದೆ. ಸುಮ್ಮನೆ ಇಡಿ CBI ಹೆಸರು ಹೇಳ್ತಾ ಇದ್ದಾರೆ, ಇದಕ್ಕೆ ಯಾವುದೂ ಅರ್ಥ ಇಲ್ಲ. ಒಂದು ರೀತಿಯಲ್ಲಿ ವಕ್ಫ್ದಲ್ಲಿ ಒಂದು ಹೊಸ ಜಿಹಾದಿ ನಡೆದದ್ದು. ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು? ಇವರ ನಡೆ ನುಡಿ ನೋಡಿದ್ರ ಇವರು ಎಂಥ ಒಂದು ದುರುಳರಿದ್ದಾರೆ. ಯಾಕಂದ್ರೆ ಅವರನ್ನ ನಾನು ಹುಂಬರು, ತಿಳುವಳಿಕೆ ಇಲ್ಲದವರು ಅಂತ ನಾನು ಕರೆಯಕ್ ನಾನು ತಯಾರಿಲ್ಲ. ದೇ ನೋ ಇಟ್ ವಾಟ್ ದೇ ಆರ್ ಸ್ಪೀಕಿಂಗ್. ಏನ್ ಹೇಳಿದ್ದಾರೆ? ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಟ್ಟಿತ್ತು. ಏನಂತ? ವಕ್ಫ್ ಆಸ್ತಿಯನ್ನ ನಾವು ಸಂರಕ್ಷಣೆ ಮಾಡ್ತೀವಿ ಅಂತ. ನಾನು ಕೇಳಲಿಕ್ಕೆ ಬಯಸಿದ್ದು, ವಕ್ಫ್ ಆಸ್ತಿ ಸಂರಕ್ಷಣೆ ಮಾಡ್ತೀನಿ ನಾ ಹೇಳಿದ ಸತ್ಯ ಇದೆ. ನಮ್ದು ಇಟ್ ಇಸ್ ಅ ರೆಕಾರ್ಡ್. ಇಟ್ ಇಸ್ ಅ ರೆಕಾರ್ಡ್ ಅಂಡ್ ನೋಬಡಿ ಕ್ಯಾನ್ ಡಿನೈ ದ ರೆಕಾರ್ಡ್. ನಾವು ಹೇಳಿದ್ದು, ಇದ್ದ ವಕ್ಫ್ ಆಸ್ತಿಯನ್ನ ಕಾಂಗ್ರೆಸ್ ಪಾರ್ಟಿಯ ಹಿರಿಯ ನಾಯಕರು ಅದನ್ನ ಹೊಡೆದಿದ್ರು, ಲೂಟಿ ಮಾಡಿದ್ರು. ಸಾವಿರಾರು ಕೋಟಿ ರೂಪಾಯಿಯನ್ನ ಅದರಲ್ಲಿ ಬಾಡಿಗೆ ಮತ್ತು ಲೀಸ್ ಮುಖಾಂತರ ಅದರ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಇತ್ತು. ನಾವು ಹೇಳಿದ್ವಿ, ಇರುವ ವಕ್ಫ್ ಆಸ್ತಿಯನ್ನಂತ, ಎಕ್ಸಿಸ್ಟಿಂಗ್ ವಕ್ಫ್ ಪ್ರಾಪರ್ಟೀಸ್ ವಿಲ್ ಬಿ ಸೇವ್ಡ್. ಈಗೇನಾಗಿದೆ? ವಕ್ಫ್ ಛೂ ಬಿಟ್ಟು ಮಂದಿರ, ಮಠ, 100 ವರ್ಷದ ಮಠ. ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ, ಚಾಲುಕ್ಯರ ಕಾಲದಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ, 1500 ವರ್ಷದ ಹಿಂದಿಂದ. ಆ ಸಂಪೂರ್ಣ ಊರು ವಕ್ಫ್. ಈಗ ಎಂಟೈರ್ ಟೌನ್, ಎಂಟೈರ್ ವಿಲೇಜ್ ಅತ್ಯಂತ ಪುರಾತನ ಪಡೇಸೂರ ಏನೋ ಇದೆ ಹೆಸರು, ಬಡಗಾನೂರು. ನಾನು ಹೋಗಿದ್ದೆ ಅಲ್ಲಿ ಬಿಜಾಪುರಕ್ಕೆ. ಚಾಲುಕ್ಯರು ಕಟ್ಟಿದಂಥ ದೇವಸ್ಥಾನ. ಚಾಲುಕ್ಯರು ಯಾವ ಕಾಲದಲ್ಲಿ ಇದ್ರಿ ಸಿದ್ದರಾಮಯ್ಯನವರೇ? ಬಿಜೆಪಿಯವರು, ಸಿದ್ದರಾಮಯ್ಯನವರ ಆರೋಪ, ಬಿಜೆಪಿಯವರು 1500 ವರ್ಷದ ಹಿಂದಿಂದ ಬಿಜೆಪಿಯವರು. ಶೋಭಾ ಕರಂದ್ಲಾಜೆ ಅವರು ಪ್ರಶ್ನೆ ಕೇಳಿದ್ರು. ಅವ್ರು ಪ್ರಶ್ನೆ ಕೇಳಿದ್ವಿ, ಇಲ್ಲ ಅಂತ ಯಾರು ಹೇಳಿದ್ದಾರೆ? ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಖಬರಿದೆ, ನಮಗೆ ಸಂಪೂರ್ಣ ಅರಿವಿದ್ದೆ, ನಾವು ಮಾಡಿದ್ದೀವಿ. ಇರುವ ವಕ್ಫ್ ಆಸ್ತಿಯನ್ನ ಕಾಂಗ್ರೆಸ್ಸಿನ ಅತ್ಯಂತ ಪ್ರಮುಖ ಧುರೀಣರು ಅನ್ವರ್ ಮಾನಪ್ಪಾಡಿ ವರದಿಯಲ್ಲಿ ಇದೆ. ಕಾಂಗ್ರೆಸ್ಸಿನ ಟಾಪ್ ಮೋಸ್ಟ್ ಲೀಡರ್ಸ್ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಬಡವರ ಮುಸಲ್ಮಾನರ ಆಸ್ತಿನೂ ಅದರಲ್ಲಿದೆ ಅನ್ನುವಂಥದ್ದು ಆ ರಿಪೋರ್ಟ್ನಲ್ಲಿ ಇದೆ. ಅದನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ನೀವೇನು ಮಾಡ್ತಾ ಇದ್ದೀರಿ? ಮಠ ಮಂದಿರ. ನನಗೆ ನಿನ್ನೆ ಬೈರತಿ ಬಸವರಾಜ್ ಅವರು ಹೇಳ್ತಾ ಇದ್ರು, ಬಂದಿದ್ದಾರೆ ಇಲ್ಲಿ ಅವರು. ಬೈರತಿ ಬಸವರಾಜ್ ಹೇಳ್ತಾ ಇದ್ರು ಕಾಗಿನೆಲ್ಲ ಮಠನೂ ವಕ್ ಮಾಡಕ್ ಹೊರಟಿದ್ದಾರೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೇಳೋ ಪ್ರಶ್ನೆ, ನೀವೇನ್ ಮಾಡಕ್ ಹೊರಟಿದ್ದೀರಿ ಅನ್ನೋದು ನೀವು ಉತ್ತರ ಕೊಡ್ರಿ ಜನಕ್ಕೆ. ಈ ಸುಳ್ಳು ಹೇಳುವುದರ ಮೂಲಕ ಮತ್ತೇನ್ ಹೇಳ್ತಾ ಇದ್ದಾರೆ? ನೋಟಿಸ್ ಹಿಂಪಡೆದಿದ್ವಿ. ಭಯೋತ್ಪಾದಕರ ಬಗ್ಗೆ ಮೃದು ಧೋರಣೆ. ಫರೂಕ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ ಭಯೋತ್ಪಾದಕರನ್ನು ಕೊಲ್ಲಬಾರದು ಅಂತ, ಪಾಕಿಸ್ತಾನ ಜೊತೆಗೆ ಮಾತುಕತೆ ಮಾಡಬೇಕಂತ, ಅವ್ರ ಜೊತೆಗೆ ಇವರು ಇಂಡಿಯಾ ಅಲೈನ್ಸ್. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ಕಂಟ್ರಿ? ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ? ಬುದ್ಧಿ ಭ್ರಮಣೆ ಆಗಿದೆಯಾ?
ಆದ್ದರಿಂದ ಈ ತುಷ್ಟೀಕರಣದ ಈ ನೀತಿಯನ್ನ ನಾನು ವಿರೋಧ ಮಾಡ್ತೀನಿ. ನಾನು ಅದಕ್ಕೆ ಜನಕ್ಕೆ ತಮ್ಮ ಮೂಲಕವೂ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಪಾರ್ಟಿ ಯಾವ ಕಾಲಕ್ಕೂ ಇಲ್ಲಿ ಗೆದ್ರೆ ನಿಮ್ಮ ಪ್ರಾಪರ್ಟಿ ಅನೇಕ ಮನೆಗಳಾಗಿಬಿಟ್ಟಿದ್ದಾವೆ. ರೆಸಿಡೆನ್ಷಿಯಲ್ಸ್ ಬಿಲ್ಡಿಂಗ್ಸ್ ಹ್ಯಾವ್ ಬಿಕಮ್ ವಕ್ಫ್ ಪ್ರಾಪರ್ಟಿ. ಹಾಗಾಗಿ ನಿಮ್ಮ ಮನೆಗಳನ್ನು ಸಹಿತ ವಕಫ್ದವರು ತಗೋಬಹುದು. ಸರ್ ಹೇಳಿ ಸರ್. ಬಂದೆ ಸರ್. ಥ್ಯಾಂಕ್ ಯು. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರುಗಳಾಗಿರುವಂತಹ ಶ್ರೀಯುತ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಪಕ್ಷದ ಕೇಂದ್ರದ ರೈಲ್ವೆ ಖಾತೆಯ ಸಚಿವರಾಗಿರುವಂತಹ ಶ್ರೀಯುತ ಸೋಮಣ್ಣನವರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಮಾಡ್ತೇನೆ. ರಾಜ್ಯದ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಸ್ವಾಗತವನ್ನು ಮಾಡ್ತೇನೆ. ಹಾಗೆ